ಗುರುಭ್ಯೋ ನಮಃ. ಆಪಾದಮೂಲ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತ ಮನೋರಥಾಃ. ಈ ದಿವಸದ ಅನುವಾದಕ್ಕೆ ನನಗೆ ಕೊಟ್ಟ ವಿಷಯ ಸಾಂಖ್ಯಮತ ಮಂಡನೆ ಹಾಗೂ ಖಂಡನೆ. ಇದನ್ನು ಯಥಾಶಕ್ತಿ ಅನುವಾದ ಮಾಡಲು ಪ್ರಯತ್ನಿಸುತ್ತೇನೆ. ನಿರೀಶ್ವರವಾದಿಗಳಾದ ಸಾಂಖ್ಯರು ಜೀವ ಜಡ ಎಂಬ ಎರಡು ತತ್ವಗಳನ್ನೇ ಹೇಳುತ್ತಾರೆ. ಜಡಗಳಿಗೆಲ್ಲ ಪ್ರಕೃತಿಯು ಉಪಾದಾನ ಕಾರಣವಾದ್ದರಿಂದ ಜಡಗಳಿಗೂ ಪ್ರಕೃತಿಯೂ ಭೇದ ಇಲ್ಲ. ಹಾಗೆಯೇ ಎಲ್ಲಾ ಜಡಗಳಿಗೂ ಪ್ರಕೃತಿಯೇ ಉಪಾದಾನ ಕಾರಣ ಮಾಡುವುದರಿಂದ ಎಲ್ಲಾ ಜಡತತ್ವಗಳಿಗೂ ಅಭೇದವಿದೆಯೇ ಹೊರತು ಭೇದ ಇಲ್ಲ ಎಂದು ಅವರು ಹೇಳುತ್ತಾರೆ. ಮತ್ತೆ ಅವರು ಚೇತನನಲ್ಲಿ ಭೇದ ಇದೆ ಎಂದು ಹೇಳುತ್ತಾರೆ. ಏಕೆಂದರೆ ಪ್ರವೃತ್ತಿ ನಿವೃತ್ತಿ ವೈಲಕ್ಷಣ್ಯ ಇರುವುದರಿಂದ ಹಾಗೂ ಕರ್ಣಭೇದಗಳಿರುವುದರಿಂದ ಎಂದು ಹೇಳುತ್ತಾರೆ. ಚೇತನರು ಪರಸ್ಪರ ಭಿನ್ನರು ಅನಂತ ಚೇತನರಿದ್ದಾರೆ ಎಂದು ಅವರು ಹೇಳುತ್ತಾರೆ. ಮೂರನೆಯದಾಗಿ ಈಶ್ವರ ಇಲ್ಲವೇ ಇಲ್ಲ ಎಂದು ಹೇಳುತ್ತಾರೆ. ಇವರಲ್ಲಿ ಸಾಂಖ್ಯರಲ್ಲಿ ಕೆಲವರು ಪುರುಷನಿಗೆ ಕರ್ತೃತ್ವ ಹಾಗೂ ಭೋಕ್ತೃತ್ವವೂ ಇಲ್ಲ ಎನ್ನುತ್ತಾರೆ. ಕರ್ತೃತ್ವ ಎಂದರೆ ಕ್ರಿಯೆಯನ್ನು ಮಾಡುವ ಶಕ್ತಿ ಹಾಗೂ ಭೋಕ್ತೃತ್ವ ಎಂದರೆ ಸುಖ ದುಃಖದ ಅನುಭವ. ಇವೆರಡೂ ಪ್ರಕೃತಿಯ ಪರಿಣಾಮವಾದ ಅಹಂಕಾರ ತತ್ವಗಳಲ್ಲಿದೆ, ಪುರುಷನಲ್ಲಿ ಇಲ್ಲ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಪುರುಷನಿಗೆ ಕರ್ತೃತ್ವವೂ ಇದೆ ಭೋಕ್ತೃತ್ವವೂ ಇದೆ ಎನ್ನುತ್ತಾರೆ. ಅದು ಹೇಗೆ ಎಂದರೆ ಆತ್ಮನು ಜ್ಞಾನ ಸ್ವರೂಪನು. ಪ್ರಕೃತಿಯ ಪರಿಣಾಮವಾದ ಅಹಂಕಾರ ತತ್ವದಲ್ಲಿರುವ ಸುಖ ದುಃಖಗಳು ಜ್ಞಾನಕ್ಕೆ ವಿಷಯವಾದುದರಿಂದ ಅವು ಭೋಕ್ತೃತ್ವ ಪುರುಷನಲ್ಲಿ ಕೂಡುತ್ತದೆ ಎಂದು ಅವರ ಅಭಿಪ್ರಾಯ. ಇದಕ್ಕೆ ಸುಧಾಕಾರ ಆಕ್ಷೇಪ ಈ ರೀತಿ ಇರುತ್ತದೆ. ನನು ಏವಂ ತರ್ಹಿ ಪ್ರತೀತಿ ಸಿದ್ಧಂ ಭೋಕ್ತೃತ್ವಂ ಅಪರೇ ಕಥಂ ನಾಭ್ಯುಪಯಂತಿ ಇತ್ಯತಃ ಪ್ರಕೃತೇಶ್ಚ ಇತಿ. ಅಹಂ ಸುಖಿ ಅಹಂ ದುಃಖಿ ಎಂಬುದು ಪ್ರತೀತಿ ಸಿದ್ಧವಾಗಿದೆ. ಆ ಅನುಭವ ಇರುವುದರಿಂದ ಪುರುಷನಿಗೆ ಭೋಕ್ತೃತ್ವ ಇರುತ್ತದೆ ಎಂದು ನೀವು ಹೇಳುತ್ತೀರಾ. ಆದರೆ ಕೆಲವರಿಗೆ ಅನುಭವ ಇದೆ, ಕೆಲವರಿಗೆ ಅನುಭವ ಇದೆಯಲ್ಲ ಎಂದು ಹೇಳಲಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ಭೋಕ್ತೃತ್ವವನ್ನು ಯಾಕೆ ಒಪ್ಪುವುದಿಲ್ಲ ಎಂದು ಆಕ್ಷೇಪಿಸಿದರೆ ಆಚಾರ್ಯರು ಸಾಂಖ್ಯ ಮಠದ ಅನುಸಾರವಾಗಿ ಹೀಗೆ ಹೇಳುತ್ತಾರೆ. ಪ್ರಕೃತೇಶ್ಚ ಸ್ವರೂಪಸ್ಯ ವಿವೇಕಾಗ್ರಹಮೇವತು ಅಭೋಗವಾದಿನ ಭೋಗಮಾಹು. ಆತ್ಮನಿಗೆ ಭೋಗ ಇಲ್ಲ ಎಂದು ಸಾಂಖ್ಯಿಕ ದೇಶಿಗಳು ಪ್ರಕೃತಿಗೂ ಪುರುಷ ಸ್ವರೂಪಕ್ಕೂ ಭೇದ ತಿಳಿಯದೇ ಇರುವುದೇ ಭೋಗ ಎಂದು ಹೇಳುತ್ತಾರೆ. ಪ್ರಕೃತಿಯಲ್ಲಿಯೇ ಕರ್ತೃತ್ವ ಭೋಕ್ತೃತ್ವ ಎರಡೂ ಇದೆ. ಪುರುಷನಿಗೆ ನಾನು ಬೇರೆ ಪ್ರಕೃತಿ ಬೇರೆ ಎಂಬ ವಿವೇಕಾಗ್ರಹ ಇಲ್ಲದಿರುವುದರಿಂದ ನಾನೇ ಕರ್ತೃ ನಾನೇ ಭೋಕ್ತೃ ಎಂಬ ವ್ಯವಹಾರ ಕೂಡುತ್ತದೆ. ಆ ವಿವೇಕಾಗ್ರಹವೇ ಭೋಕ್ತೃತ್ವ ಎಂಬ ವ್ಯವಹಾರಕ್ಕೆ ಕಾರಣ ಎನ್ನುತ್ತಾರೆ. ಅಂದರೆ ಪ್ರಕೃತಿಯಲ್ಲಿಯೇ ಕರ್ತೃತ್ವ ಹಾಗೂ ಭೋಕ್ತೃತ್ವ ಎಂಬ ಎರಡೂ ಧರ್ಮ ಇದ್ದರೂ ನಾನೂ ಬೇರೆ ಪ್ರಕೃತಿ ಬೇರೆ ಎಂಬ ವಿವೇಕಾಗ್ರಹ ಇಲ್ಲದಿರುವುದೇ ಅಹಂ ಕರ್ತ ಅಹಂ ಭೋಕ್ತೃ ಎಂಬ ವ್ಯವಹಾರಕ್ಕೆ ಕಾರಣ ಎಂದು ಅವರು ಹೇಳುತ್ತಾರೆ. ಮುಂದೆ ಬರೆದು ಹೇಳುತ್ತಾರೆ, ಭೋಕ್ತೃತ್ವಂ ಹಿ ಪುರುಷಸ್ಥ ಸ್ವಭಾವ ಅಪವರ್ಗ ಅಭಾವ ಪ್ರಸಂಗಾತ್ ಆಗಂತುಕಂತೂ ನ ಉಪಪದ್ಯತೆ ಅಪರಿಣಾಮತ್ವಾತು. ಇನ್ನು ಭೋಕ್ತೃತ್ವವು ಪುರುಷನ ಸ್ವಭಾವ ಧರ್ಮ ಅಲ್ಲ. ಏಕೆಂದರೆ ಪುರುಷನ ಸ್ವಭಾವ ಧರ್ಮವಾದರೆ ಅಪವರ್ಗವಿಲ್ಲಬೇಕಾಗುತ್ತದೆ. ಆಗಂತಕ ಭೋಕ್ತೃತ್ವ ಅಂತೂ ಪುರುಷನಿಗೆ ಯುಕ್ತವೇ ಅನಿಸುವುದಿಲ್ಲ. ಏಕೆಂದರೆ ಆತ್ಮನು ಪರಿಣಾಮವುಳ್ಳವನಲ್ಲ. ಈ ಧರ್ಮಗಳಾದ ಪ್ರಕೃತಿಯ ಪರಿಣಾಮವುಳ್ಳದ ಧರ್ಮಗಳಾದ ಸುಖ ದುಃಖಗಳು ಎಂಬ ಅನುಭವಗಳು ಆಗಂತಕವಾಗಿ ಆತ್ಮನಲ್ಲಿ ನಾವು ಕೂಡಿಸಿದರೆ ಆತ್ಮನು ಪರಿಣಾಮವುಳ್ಳವನಾಗಬೇಕಾಗುತ್ತದೆ. ಆತ್ಮನು ನಿತ್ಯನೂ ಹಾಗೆ ಪರಿಣಾಮವುಳ್ಳವನು ಆಗದಿದ್ದರಿಂದ ಕರ್ತೃತ್ವವಿವ ಭೋಕ್ತೃತ್ವಮಪಿ ಆತ್ಮನಃ ನ ಶಕ್ಯಂ ಅಂಗೀಕರ್ತುಂ. ಭೋಕ್ತೃತ್ವವು ಕೇವಲ ವ್ಯವಹಾರವು. ಇದು ಪ್ರಕೃತಿಯಲ್ಲಿಯೇ ಭೋಕ್ತೃತ್ವ ಕರ್ತೃತ್ವ ಎಂಬ ಧರ್ಮಗಳೂ ಇರುವುದು ಎಂಬ ವಿವೇಕಾಗ್ರಹ ಇಲ್ಲದಿರುವುದರಿಂದಲೇ ಈ ವ್ಯವಹಾರ ನಡೆಯುತ್ತದೆ. ಇನ್ನು ಇದಕ್ಕೆ ಸುಧಾಕಾರರು ಈ ರೀತಿ ಆಕ್ಷೇಪ ಮಾಡುತ್ತಾರೆ. ಸ್ಯಾದೇತತ್ ಯೇಷಾಂ ಪುರುಷ ಭೋಕ್ತ ತೇಷಾಂ ಮೋಕ್ಷ ಭಾವ ಸ್ಯಾತ್. ಆತ್ಮನಿಗೆ ಭೋಕ್ತೃತ್ವವನ್ನು ಒಪ್ಪಿದರೆ ಮೋಕ್ಷ ಆಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ಹೇಳುತ್ತೀರಾ ಎಂದು ಹೇಳಿದರೆ, ಹಾಗಾದರೆ ಯಾರ ಪಕ್ಷದಲ್ಲಿ ಪುರುಷನಿಗೆ ಭೋಕ್ತೃತ್ವ ಇದೆ ಎನಿಸುವುದು ಅವರಿಗೆ ಮೋಕ್ಷ ಇಲ್ಲದಂಥದ್ದಲ್ಲ ಎಂದು ಆಕ್ಷೇಪ ಮಾಡಿದರೆ ಅವರು ಹೇಳುತ್ತಾರೆ, ಪ್ರಕೃತಿ ಸಂಯೋಗ ನಿಮಿತ್ತೋ ಹಿ ಪುರುಷಸ್ಯ ಭೋಗ ತೈಹಿ ಅಂಗೀಕ್ರಿಯತೆ. ಪುರುಷನಿಗೆ ಭೋಕ್ತೃತ್ವ ಬರುವುದು ಜಡವಾದ ಪ್ರಕೃತಿಯ ಸಂಯೋಗದಿಂದ, ಅಂದರೆ ಪ್ರಕೃತಿಯಿಂದ ಉಂಟಾದ ಅಂತಃಕರಣದ ಧರ್ಮದಿಂದ ಎಂದು ಹೇಳುತ್ತಾರೆ. ಪುರುಷನಿಗೆ ಮೋಕ್ಷ ಆಗುವುದು ಪ್ರಕೃತಿಯ ದರ್ಶನ ಆದಾಗ, ಅಂದರೆ ಪ್ರಕೃತಿ ತನಗಿಂತ ಭಿನ್ನವಾದುದು ಎಂಬ ಜ್ಞಾನ ಬಂದರೆ ಆವಾಗ ಪುರುಷನಿಗೆ ಕರ್ತೃತ್ವ ಭೋಕ್ತೃತ್ವ ಎರಡೂ ನಿವೃತ್ತಿಯಾಗುತ್ತದೆ. ಪುರುಷನಿಗೆ ಪ್ರಕೃತಿಯ ದರ್ಶನ ಆಗಬೇಕಾದರೆ ಅದು ಜಡವಾಗಿ ಸೂಕ್ಷ್ಮ ರೂಪದಲ್ಲಿ ಇದ್ದರೆ ಸಾಧ್ಯವಾಗುವುದಿಲ್ಲ. ಅದು ಪರಿಣಾಮ ಆಗಬೇಕು. ಪರಿಣಾಮ ಆಗಬೇಕಾದರೆ ಪ್ರಕೃತಿಗೆ ಪುರುಷನ ಸಂಪರ್ಕ ಬೇಕು. ಪ್ರಕೃತಿಯೇ ಪುರುಷನ ಸಂಯೋಗ ಮಾಡಿ ಅದರ ಸಂಯೋಗದಿಂದ ಸೃಷ್ಟಿಯಾಗುತ್ತದೆ. ಹೇಗೆಂದರೆ ಸಾಂಖ್ಯ ವಾಕ್ಯದ ಪ್ರಕಾರವೇ ಪಂಗು ಅಂಧವತು ಉಭಯೋರಪಿ ಸಂಯೋಗ ತತ್ಕೃತಃ ಇತಿ ವಚನಾತು. ಇವರಲ್ಲಿ ಪುರುಷವನ್ನು ಪಂಗು ಎಂದು ಮಾಡಿದ್ದಾರೆ, ಅವನಿಗೆ ಕ್ರಿಯಾಶಕ್ತಿ ಇಲ್ಲ, ಜ್ಞಾನ ಇದೆ. ಪ್ರಕೃತಿಗೆ ಅಂಧ ಎಂದಿದ್ದಾರೆ, ಕ್ರಿಯಾಶಕ್ತಿ ಇದೆ, ಜ್ಞಾನ ಇಲ್ಲ. ಇವರಿಬ್ಬರೂ ಸೇರಿ ದಾರಿ ನಡೆದಂತೆ ಪ್ರಕೃತಿ ಪುರುಷರು ಸೇರಿ ಸಂಯೋಗ ಆಗಿದೆ. ಸಂಯೋಗ ಆದಾಗ ಸ್ಥೂಲ ರೂಪದಿಂದ ಪುರುಷನ ಎದುರಿಗೆ ಪ್ರಕೃತಿ ಬರುತ್ತದೆ. ಆಗ ಪುರುಷನು ನನಗೆ ಸುಖ ದುಃಖಗಳು ಎಲ್ಲಾ ಇರುವುದು ಎಂದು ಭ್ರಮೆ ಪಟ್ಟಿದ್ದೆ, ಅದು ಇರುವುದು ಅಂತಃಕರಣ ಧರ್ಮವಾದ ಪ್ರಕೃತಿಯಲ್ಲಿಯೇ. ಆದ್ದರಿಂದ ನಾನು ಬೇರೆ ಪ್ರಕೃತಿ ಬೇರೆ ಎಂಬ ಪ್ರಕೃತಿ ದರ್ಶನ ಪಡೆಯುತ್ತಾನೆ.
ಪುರುಷನಿಗೂ ಪ್ರಕೃತಿಗೂ ಸಂಯೋಗ ಸದಾ ಇರುತ್ತದೆ ಆಕ್ಷೇಪ ಮಾಡುತ್ತಾರೆ ಮಧುಸೂದನರು. ಪುರುಷನಿಗೂ ಪ್ರಕೃತಿಗೂ ಸಂಯೋಗ ಸದಾ ಇರುವುದರಿಂದ ಪುರುಷನು ವಿಭುವಾದ್ದರಿಂದ ಆ ಪುರುಷನಿಗೆ ಸದಾ ಸಂಬಂಧವೇ ಇರುತ್ತದೆ. ಆದ್ದರಿಂದ ಅವನಿಗೆ ಮೋಕ್ಷವಾಗುವ ಪ್ರಸಂಗ ಹೇಗೆ ಬರುತ್ತದೆ ಎಂದು ಆಕ್ಷೇಪಿಸಿದರೆ ಆಚಾರ್ಯರು ಉತ್ತರಿಸುತ್ತಾರೆ, ವೇದಗ್ರಹಾತ್ತಯೋ ಭೋಗಿನಾಂ ಮುಕ್ತಿ ಉದ್ದಿಷ್ಟ. ಪುರುಷನಿಗೆ ಪ್ರಕೃತಿ ದರ್ಶನ ಆದಾಗ ನಾನು ಬೇರೆ ಪ್ರಕೃತಿ ಬೇರೆ ಎಂಬ ವಿವೇಕಗ್ರಹ ಉಂಟಾದಾಗ ನನ್ನಲ್ಲಿ ಯಾವ ಧರ್ಮವೂ ಇಲ್ಲ, ಪ್ರಕೃತಿಯಲ್ಲಿಯೇ ಇರುವುದು ಎಂದು ಉದಾಸೀನನಾಗುತ್ತಾನೆ. ಪ್ರಕೃತಿಯು ತನ್ನ ದರ್ಶನವು ಪುರುಷನಿಗೆ ಆಯಿತೆಂದು ಅವನಿಗೆ ಮತ್ತೆ ಭೋಗವನ್ನು ಉಂಟು ಮಾಡುವುದಿಲ್ಲ. ಹೀಗೆ ಪ್ರಕೃತಿ ಪುರುಷರಿಗೆ ಸಂಬಂಧ ಇದ್ದರೂ ಕೂಡ ಭೋಗ ಆಗುವುದಿಲ್ಲ. ಅವರದೇ ಮಾರ್ಗದಲ್ಲಿ ಉದಾಹರಣೆ ಕೊಟ್ಟರೆ, ರಂಗಸ್ಯ ದರ್ಶಯಿತ್ವ ನಿವರ್ತತೆ ನರ್ತಕಿ ಯಥಾ ನೃತ್ತತ ಪುರುಷಸ್ಯ ತಥಾ ಆತ್ಮಾನಾಂ ಪ್ರಕಾಶಸ್ಯ ವಿನಿವರ್ತತೆ ಪ್ರಕೃತಿ ಇತಿ. ಆತ್ಮನಿಗೆ ತನ್ನನ್ನು ತೋರಿಸಿ ವಿವೇಕಾಗ್ರಹ ಉಂಟಾದ ಮೇಲೆ ಪ್ರಕೃತಿ ನಿವೃತ್ತಿ ಹೊಂದುತ್ತದೆ. ಪ್ರಕೃತಿಯ ಸಂಯೋಗ ಇದ್ದರೂ ನಾನು ಬೇರೆ ಪ್ರಕೃತಿ ಬೇರೆ ಎಂಬ ಭೇದ ಜ್ಞಾನ ಇದ್ದರೆ ಅದುವರೆಗೂ ಭೋಗವುಳ್ಳವರಿಗೆ ಮೋಕ್ಷ ಆಗುತ್ತದೆ, ಅವರಿಗೆ ಮತ್ತೆ ಭೋಗ ಬರುವುದಿಲ್ಲ. ಹೀಗೆ ಪ್ರಕೃತಿಯ ಸಂಬಂಧ ಪುರುಷನಿಗೆ ಇದ್ದರೂ ಕೂಡ ವಿವೇಕಗ್ರಹ ಇದ್ದರೆ ಬಂಧ, ವಿವೇಕಾಗ್ರಹ ಇದ್ದರೆ ಬಂಧ, ವಿವೇಕಗ್ರಹ ಇದ್ದರೆ ಮೋಕ್ಷ ಆಗುತ್ತದೆ. ಹೀಗೆ ಸಾಂಖ್ಯ ಮತವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಆಚಾರ್ಯರು ಮುಂದೆ ಈ ಮತವನ್ನು ಓಂ ರಚನಾನುಪತ್ತೇಶ್ಚ ನಾನುಮಾನಂ ಓಂ ಎಂಬ ಸೂತ್ರದಿಂದ ಖಂಡನೆ ಮಾಡುತ್ತಾರೆ. ಏವಂ ಉಪನ್ಯಸ್ತಂ ಮತಂ ಅಧುನಾ ನಿರಸನೀಯಂ. ಈವರೆಗೆ ಹೇಳಿದ ಸಾಂಖ್ಯ ಮತವನ್ನು ನಿರಸನ ಮಾಡಬೇಕಾಗಿದೆ. ಆಚಾರ್ಯರು ಸಾಧಕ ಪ್ರಮಾಣವು ತತ್ವದ ಪ್ರತಿಪತ್ತಿಯ ಅಂಗವಾದರಿಂದ ಪ್ರಮಾಣೋಪನ್ಯಾಸಕ್ಕೆ ಆದ್ಯತೆಯನ್ನು ಕೊಡುತ್ತಾರೆ. ಸ್ವಪಕ್ಷ ಸ್ಥಿರೀಕರಣವಾದ ಕಾರಣವಾದ ಪರಪಕ್ಷ ನಿರಾಕರಣೆಗೆ ಅನಂತರತ್ವವನ್ನು ಹೇಳಿರುತ್ತಾರೆ. ಅನುವ್ಯಾಖ್ಯಾನ: ಈಶಸ್ಯ ಅಸಂಗ್ರಹಾದೇವ ನಾಯುಕ್ತವು ತಾವಭಾಮಪಿ. ಈಶ್ವರನನ್ನು ನೀವು ಅಂಗೀಕಾರ ಮಾಡದಿರುವುದರಿಂದಲೇ ಪುರುಷನಿಗೆ ಭೋಕ್ತೃತ್ವವನ್ನು ಒಪ್ಪುವ ಹಾಗೂ ಪುರುಷನಿಗೆ ಭೋಕ್ತೃತ್ವವನ್ನು ಒಪ್ಪದಿರುವ ಎರಡೂ ಪಕ್ಷಗಳು ಯುಕ್ತಗಳಾಗಲಾರವು. ಇದರಲ್ಲಿ ತಾವಭಾವಪಿ ಎಂದರೆ ಪುರುಷನಿಗೆ ಭೋಕ್ತೃತ್ವ ಇದೆ ಅಥವಾ ಇಲ್ಲ ಎಂಬ ಎರಡೂ ಪಕ್ಷಗಳು ಹೇಳುತ್ತವೆ. ಆಗ ಅವರ ಆಕ್ಷೇಪ, ಈಶ್ವರನನ್ನು ನಾವು ಅಪ್ರಾಮಾಣಿಕ ಎನ್ನುತ್ತೇವೆ, ಅಪ್ರಾಮಾಣಿಕವಾದ ಈಶ್ವರನನ್ನು ಅಂಗೀಕರಿಸದಿದ್ದರಿಂದ ಅಯುಕ್ತತೆಯು ಹೇಗೆ ಎಂದು ಅವರು ಶಂಕೆ ಮಾಡಿದರೆ ಆಚಾರ್ಯರು ಚೇತನ ಇತ್ಯಾದಿ ವಚನಗಳಿಂದ ಉತ್ತರಿಸುತ್ತಾರೆ. ಚೇತನೇಚ್ಛಾನುಸಾರೇಣ ಯದಾ ದೃಷ್ಟಪಟೋದ್ಭವ ಏತಾದೃಶತ್ವಂ ಅನ್ಯಸ್ಯ ವಸ್ತುತ್ವಾತ್ ಕೇನ ವಾರ್ಯತೆ. ಇದು ಪ್ರವೃತ್ತೇಚ್ಛ ಎಂಬ ಸೂತ್ರದ ಅರ್ಥ. ಚೇತನ ಇಚ್ಛಾನುಸಾರವಾಗಿ ಅಂದರೆ ಚೇತನ ಜ್ಞಾನ ಇಚ್ಛಾ ಪ್ರಯತ್ನದ ಫಲವಾಗಿ ಪಟವು ಉದ್ಭವವಾಗುತ್ತದೆ. ಇದು ಲೋಕದಲ್ಲಿ ಕಂಡಿದೆ. ಹಾಗೆಯೇ ಇತರ ಮಹದಾದಿಗಳಿಗೂ ವಸ್ತುತ್ವ ಅಂದರೆ ಕಾರ್ಯತ್ವ ಇರುವುದರಿಂದ ಇವುಗಳಿಗೂ ಪಟಾದಿಗಳಂತೆ ಚೇತನೇಚ್ಛಾನುಸಾರವಾಗಿ ಉತ್ಪತ್ತಿಯು ಯಾವ ಕಾರಣದಿಂದ ನಿವಾರಿಸಲ್ಪಡುತ್ತದೆ ಎಂದು ಆಕ್ಷೇಪ ಮಾಡಿದರೆ ಆ ಚೇತನವೇ ಈಶ್ವರ, ಏಕೆಂದರೆ ಆದಿಯಲ್ಲಿ ಈಶ್ವರ ಒಬ್ಬನೇ ಇದ್ದದ್ದು ಎಂದು ಅವರು ಹೇಳುತ್ತಾರೆ. ಅಂದರೆ ಯಾವ ಕಾರಣದಿಂದ ಚೇತನನ ಇಚ್ಛೆಯಿಂದ ಪಡೆದ ಉದ್ಭವ ಆಗುವುದೋ ಅದೇ ಕಾರಣದಿಂದ ಪ್ರಕೃತಿಯು ಮಹದಾದಿ ರೂಪದಿಂದ ಪರಿಣಾಮವಾಗಬೇಕಾಗುತ್ತದೆ ಎಂಬುದನ್ನು ಹೇಗೆ ನಿರಾಕರಿಸುತ್ತೀರಿ ಎಂದು ಅರ್ಥ. ಇಲ್ಲಿ ಆಚಾರ್ಯರು ಎರಡು ಅನುಮಾನಗಳನ್ನು ಹೇಳಿದ್ದಾರೆ. ಇದನ್ನು ಟೀಕಾರಾಯರು ಹೀಗೆ ತೋರಿಸುತ್ತಿದ್ದಾರೆ. ಮಹದಾದಿಕಂ ಚೇತನ ಇಚ್ಛಾಧೀನ ಉತ್ಪತ್ತಿಕಂ ಕಾರ್ಯತ್ವಾತ್. ಇಲ್ಲಿ ಮಹದಾದಿಕಂ ಅನ್ನು ಪಕ್ಷ ಮಾಡಿಕೊಂಡಿದ್ದಾರೆ, ಪಟವತ್ ಅನ್ನುವುದನ್ನು ದೃಷ್ಟಾಂತ ಮಾಡಿಕೊಂಡಿದ್ದಾರೆ, ಕಾರ್ಯತ್ವಾತ್ ಹೇತುವಾಗಿದೆ. ಅಥವಾ ಮಹದಾದಿ ಉದ್ಭವ ಚೇತನೇಚ್ಛಾಧೀನಂ ಉದ್ಭವತ್ವಾತ್. ಇದರಲ್ಲಿ ಮಹದಾದಿ ಉದ್ಭವವನ್ನು ಪಕ್ಷ ಮಾಡಿಕೊಂಡಿದ್ದಾರೆ, ಹುಟ್ಟಿದೆ ಆದ್ದರಿಂದ ಎಂಬುದನ್ನು ಪಟೋದ್ಭವವತ್ ಎಂಬುದನ್ನು ಅವರು ದೃಷ್ಟಾಂತ ಮಾಡಿಕೊಂಡಿದ್ದಾರೆ. ಈ ಎರಡು ಅನುಮಾನ ಏಕೆ ಎಂದರೆ ಮಹದಾದಿಗಳು ಚೇತನ ಇಚ್ಛೆಯಿಂದ ಉತ್ಪತ್ತಿಯುಳ್ಳವುಗಳು, ಏಕೆಂದರೆ ಕಾರ್ಯತ್ವ. ಇಲ್ಲಿ ಪಟದ ದೃಷ್ಟಾಂತವನ್ನು ಆಚಾರ್ಯರು ಕೊಡುತ್ತಾರೆ. ಮಹದಾದಿಗಳ ಉತ್ಪತ್ತಿಯು ಚೇತನ ಇಚ್ಛಾಧೀನವಾದದ್ದು, ಏಕೆಂದರೆ ಉತ್ಪತ್ತಿಯಾಗಿರುವುದು. ಇಲ್ಲಿ ಪಟದ ಉತ್ಪತ್ತಿಯನ್ನು ದೃಷ್ಟಾಂತವಾಗಿ ಕೊಡುತ್ತಾರೆ. ವಸ್ತುತ್ವಾತ್ ಎಂಬುದು ಹೇತು. ಹೀಗೆ ಹೇಳಿದರೆ ದೃಷ್ಟಾಂತ ಹೇತು ವಚನಗಳಿಗೆ ಉಪಲಕ್ಷಣವು ತಿಳಿಯುತ್ತದೆ. ಆಚಾರ್ಯರು ಪಟೋದ್ಭವ ಎಂಬ ದೃಷ್ಟಾಂತ ಕೊಟ್ಟಿದ್ದಾರೆ, ಅದರಿಂದ ಉದ್ಭವವನ್ನು ಪಕ್ಷ ಮಾಡಬೇಕೆಂದು ಸೂಚಿಸಿದ್ದಾರೆ. ಇದು ಹೇತುವಿನಲ್ಲಿ ಇಲ್ಲ, ಅಂದರೆ ವಸ್ತುತ್ವಾತ್ನಲ್ಲಿ ಇಲ್ಲ. ಇದರಿಂದ ವಸ್ತುತ್ವ ಇರುವ ಮಹತ್ತತ್ವವನ್ನು ಪಕ್ಷ ಮಾಡಿದ್ದಾರೆ ಎಂದು ತಿಳಿದಂತಾಯಿತು. ಇನ್ನು ಟೀಕಾರಾಯರು ಮೂರನೇ ಅನುಮಾನವನ್ನು ಹೇಳಿದ್ದಾರೆ. ಮಹದಾದ್ಯುಪಾದಾನಂ ಚೇತನಾಧಿಷ್ಠಿತಂ ಉಪಾದಾನತ್ವಾತ್ ತಂತುವತ್ ಅಂತ ಹೇಳಿದ್ದಾರೆ. ಇಲ್ಲಿ ತಂತುವತವನ್ನು ದೃಷ್ಟಾಂತ ಮಾಡಿಕೊಂಡಿದ್ದಾರೆ. ಟೀಕಾರಾಯರು ಕಾರಣವಾದ ತಂತುವನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಕಾರಣವಾದ ಪ್ರಕೃತಿಯನ್ನು ಪಕ್ಕ ಮಾಡಿ, ಪ್ರಕೃತಿಯು ಒಬ್ಬ ಚೇತನನ ಇಚ್ಛೆಯಿಂದ ಪರಿಣಾಮ ಹೊಂದಿದೆ. ಆ ಚೇತನ ಯಾರು ಎಂದರೆ ಹೀಗೆ ಟೀಕಾರಾಯರು ಹೇಳುತ್ತಾರೆ, ನಚ ಅನ್ಯಚೇತನ ತಥಾ ಭವಿತುಮರ್ಹತಿ ಇತಿ ಸರ್ವಾತಿಶಯೇ ಪುರುಷಃ ಈಶ್ವರ ಏವ ಸಿದ್ಧತಿ ಇತಿ. ಆ ಚೇತನ ಬೇರೆ ಚೇತನರಲ್ಲ, ನಮ್ಮನ್ನೆಲ್ಲರೂ ಮೀರಿದ ಪುರುಷ ಅಂದರೆ ಈಶ್ವರ ಎಂದು ಸಿದ್ಧವಾಗುತ್ತದೆ. ಯಾವ ಕಾರಣದಿಂದ ಒಂದು ಪಟ ಉದ್ಭವ ಆಗಬೇಕಾದರೆ ಚೇತನನ ಇಚ್ಛೆ ಬೇಕು, ಹಾಗೆಯೇ ಅದೇ ಕಾರಣದಿಂದ ಪ್ರಕೃತಿ ಪರಿಣಾಮ ಆಗಬೇಕಾದರೂ ಒಬ್ಬ ಚೇತನನ ಇಚ್ಛೆ ಬೇಕು, ಅವನೇ ಈಶ್ವರ. ಇದಕ್ಕೆ ಆಕ್ಷೇಪ ಹೀಗೆ ಬರುತ್ತದೆ. ನೀವು ಮಹತ್ತತ್ವವನ್ನು ಅದರ ಉದ್ಭವವನ್ನು ಪಕ್ಷ ಮಾಡಿದ್ದೀರಾ, ಆ ಪಕ್ಷಗಳು ಯಾವ ಪ್ರಮಾಣದಿಂದ ಸಿದ್ಧವಾಗಿವೆ? ಮಹದಾದಿಗಳು ಅವ್ಯಕ್ತ, ಪ್ರತ್ಯಕ್ಷದಿಂದ ಸಿದ್ಧವಾಗಿಲ್ಲ. ಆದ್ದರಿಂದ ಸಾಂಖ್ಯಾಚಾರ್ಯ ವಚನದಿಂದಲೇ ಅಥವಾ ಅವರು ಉಪಯೋಗಿಸಿದ ಅನುಮಾನದಿಂದಲೇ ಮಹದಾದಿಗಳ ಜ್ಞಾನ ಆಗುತ್ತದೆ ಎಂದು ನೀವು ಒಪ್ಪಬೇಕು.
ಆದರೆ ಅವರು ಇದಕ್ಕೆ ವಿಪರೀತವಾಗಿ ಹೇಳಿದ್ದಾರಲ್ಲ ಎಂದರೆ ಅದರಿಂದ ಬಾಧವು ಬರುತ್ತದೆ. ನಮ್ಮ ಪ್ರಕಾರ ಸಾಂಖ್ಯರ ಪ್ರಕಾರ ಪ್ರಕೃತಿ ತನಗೆ ತಾನೇ ಪರಿಣಾಮ ಹೊಂದುತ್ತದೆ. ಒಪ್ಪದಿದ್ದರೆ ಆಶಯ ಸಿದ್ಧಿ ದೋಷ ಬರುತ್ತದೆ. ಪ್ರಕೃತಿಯೇ ಸಿದ್ಧವಾಗಿಲ್ಲ. ಇದಕ್ಕೆ ಉತ್ತರವನ್ನು ಟೀಕಾರಾಯರು ಹೀಗೆ ಕೊಡುತ್ತಾರೆ. ಮೈವಂ ವೇದತಸ್ತದವಗಮಾತ್ ಉಕ್ತಂ ಹಿ ಇದಂ ಅಜಾಮೇಕಾಮಿ ಇತ್ಯಾದಿ ಶ್ರುತಿ ಪ್ರಧಾನವಾಗಿ ಪ್ರತಿಪಾದಯತಿ ಇತಿ. ಹೀಗೆ ಶಂಕೆಯು ಯುಕ್ತವಲ್ಲ, ಏಕೆಂದರೆ ವೇದದಿಂದ ಮಹದಾದಿ ಪಕ್ಷದ ಜ್ಞಾನ ಬರುತ್ತದೆ. ಏಕೆಂದರೆ ಅಜಾಮೇಕಂ ಇತ್ಯಾದಿ ಶ್ರುತಿಯು ಪ್ರಧಾನವನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳಿಯೇ ಆಗಿದೆ ಎಂದು ಹೇಳಿದರೆ ಅದಕ್ಕೆ ಮತ್ತೆ ಆಕ್ಷೇಪ ಬರುತ್ತದೆ. ಪುರುಷನು ಚೇತನನು ಅಂತಃಕರಣ ರೂಪನಲ್ಲ. ಇಚ್ಛೆಯೋ ವಿಕಾರವಿರುವ ಅಂತಃಕರಣದ ಧರ್ಮವಾಗಿದೆಯೇ ಹೊರತು ನಿರ್ವಿಕಾರನಾದ ಆತ್ಮನ ಧರ್ಮವಲ್ಲ. ಆದ್ದರಿಂದ ಸಾಧ್ಯದ ಅಪ್ರಸಿದ್ಧಿ ಇಲ್ಲವೇ ಬಾಧವು ಬರುತ್ತದೆ. ಪಟ ಮುಂತಾದವುಗಳಿಗೂ ಚೇತನನ ಇಚ್ಛೆಯ ಅಧೀನವಾದ ಉತ್ಪತ್ತಿಯೂ ಇಲ್ಲ. ಆದ್ದರಿಂದ ದೃಷ್ಟಾಂತಕ್ಕೆ ಸಾಧ್ಯ ವೈಕಲ್ಯ ಬರುತ್ತದೆ ಎಂದು ಆಕ್ಷೇಪ. ಅದಕ್ಕೆ ಸುಧಾಕಾರರು ಈ ರೀತಿ ಹೇಳುತ್ತಾರೆ. ಇತಿ ಚೇನ್ನ ಆತ್ಮನ ಏವ ಇಚ್ಛಾವತ್ವಸ್ಯ ವಕ್ಷ್ಯಮಾಣತ್ವಾತ್. ಅದರ ಅರ್ಥ ಹಾಗಲ್ಲ. ಇಚ್ಛಾ ಎನ್ನುವುದು ಜಡದ ಧರ್ಮವೂ ಹೌದು, ಆತ್ಮನ ಧರ್ಮವೂ ಹೌದು ಎಂದು ನಾವು ಮುಂದೆ ಹೇಳುತ್ತೇವೆ. ಆದ್ದರಿಂದ ಅಪ್ರಸಿದ್ಧ ಹಾಗೂ ಬಾಧ ಬರುವುದಿಲ್ಲ. ಮತ್ತೆ ಆಕ್ಷೇಪ ಮಾಡುತ್ತಾರೆ. ಆದರೂ ಉದ್ಭವ ಎಂದರೇನು, ಉತ್ಪತ್ತಿಯೋ ಅಥವಾ ಅಭಿವ್ಯಕ್ತಿಯೋ ಎಂದು ಮೊದಲನೆಯ ಪಕ್ಷ ಯುಕ್ತವಲ್ಲ. ಏಕೆಂದರೆ ಮೊದಲನೇ ಅನುಮಾನದಲ್ಲಿ ಮಾದಾತ್ಯುದ್ಭವ ಅಪ್ರಸಿದ್ಧ ವಿಶೇಷಣ ಎಂಬ ದೋಷ ಬರುತ್ತದೆ. ಏಕೆಂದರೆ ಉತ್ಪತ್ತಿ ಎಂಬುದನ್ನು ಸಾಂಖ್ಯರು ಒಪ್ಪಿಲ್ಲ. ದೃಷ್ಟಾಂತವಾದ ಪಟದಲ್ಲಿ ಉತ್ಪತ್ತಿ ಇಲ್ಲ, ಆದ್ದರಿಂದ ಸಾಧ್ಯ ವೈಕಲ್ಯವೂ ಬರುತ್ತದೆ. ಎರಡನೆಯ ಪ್ರಯೋಗದಲ್ಲಿ ಉದ್ಭವ ಎಂಬುದನ್ನು ಸಾಂಖ್ಯರು ಒಪ್ಪುವುದೇ ಇಲ್ಲ, ಆದ್ದರಿಂದ ಆಶಯಾಸಿದ್ಧಿ ದೋಷ ಬರುತ್ತದೆ. ಮುಂದುವರೆದ ಸಾಂಖ್ಯರು ಹೇಳುತ್ತಾರೆ. ದ್ವಿತೀಯೋಪಿ ಏತೇ ಏವ ದೋಷಾಹ. ದ್ವಿತೀಯ ಅನುಮಾನದಲ್ಲಿಯೂ ನೀವು ಮಹತ್ತತ್ವದ ಉದ್ಭವ ಎಂದು ಹೇಳಿದ್ದೀರಿ. ಅಲ್ಲಿಯೂ ಉದ್ಭವ ಎಂದರೆ ಉತ್ಪತ್ತಿಯೋ ಅಭಿವ್ಯಕ್ತಿಯೋ ಎಂಬ ಪ್ರಶ್ನೆ ಕೇಳಿಕೊಂಡು ಅದೇ ದೋಷಗಳು ಬರುತ್ತವೆ. ನಾವು ಸಾಂಖ್ಯರು ಮಹತ್ತತ್ವವಾದ ಉದ್ಭವವನ್ನು ಒಪ್ಪಿಲ್ಲ. ನಾವು ಸತ್ಕಾರ್ಯವಾದಿಗಳು. ಆದರೆ ನಿಮ್ಮ ಮಠದಲ್ಲಿ ದ್ವೈತ ಮತದಲ್ಲಿ ಮಹತ್ತತ್ವವು ಹುಟ್ಟುತ್ತದೆ. ಉದ್ಭವ ಎನ್ನುವುದಕ್ಕೆ ಅಭಿವ್ಯಕ್ತಿ ಎಂಬ ಅರ್ಥ ಮಾಡಿದರೆ ನೀವು ಅಂದರೆ ದ್ವೈತ ಮತಗಳು ಒಪ್ಪುವುದಿಲ್ಲ. ಇದಕ್ಕೆ ಟೀಕಾರಾಯರು ಹೀಗೆ ಹೇಳುತ್ತಾರೆ. ಇತಿ ಚೇನ್ನ ಅಸತ್ಕಾರ್ಯವಾದಸ್ಯ ಸಾಧಿತತ್ವಾತ್ ಸತ್ಕಾರ್ಯವಾದೇ ಪ್ರಮಾಣಾಭಾವಚ್ಚ. ನಾವು ಈಗಾಗಲೇ ಇದು ಸರಿಯಲ್ಲ, ನೀವು ಹೇಳಿದ ಆಕ್ಷೇಪ ಸರಿಯಲ್ಲ. ನಾವು ಈಗಾಗಲೇ ಅಸತ್ಕಾರ್ಯವಾದವನ್ನು ಸಾಧನೆ ಮಾಡಿ ಆಗಿದೆ. ಸಾಂಖ್ಯರ ಸತ್ಕಾರ್ಯವಾದಕ್ಕೆ ಪ್ರಮಾಣ ಇಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದ ಸಾಂಖ್ಯರ ಈ ಆಕ್ಷೇಪ ಸರಿಯಲ್ಲ ಎಂದು ಹೇಳುತ್ತಾರೆ. ಸಾಂಖ್ಯರು ಅಸದಕರಣಾತ್ ಸರ್ವಸಂಭವಾತ್ ಇತ್ಯಾದಿಯಾಗಿ ಸತ್ಕಾರ್ಯವಾದವನ್ನು ಸಮರ್ಥಿಸಿದ್ದಾರೆ. ಅದು ಸರಿಯಲ್ಲ. ಕಾರ್ಯವು ಕರ್ಮ ವ್ಯಾಪಾರಕ್ಕಿಂತ ಮುಂಚೆ ಕೇವಲ ಸತ್ವ ಮಾತ್ರದಿಂದ ಇದೆಯೋ ಅಥವಾ ಇದೆಯೆಂದು ಸಾಧಿಸುವುದು ಅಥವಾ ಸರ್ವಾತ್ಮನ ಸತ್ಯವೆಂದು ಸಾಧಿಸುವುದು. ಹೇಗೆ ಮೊದಲನೆಯದರಲ್ಲಿ ಸಿದ್ಧ ಸಾಧನವು. ಏಕೆಂದರೆ ನಾವು ಉದಾಹರಣೆ ನೂಲಿನಲ್ಲಿ ಬಟ್ಟೆ ಇದೆ ಎಂದು ನೀವು ಸಾಧನೆ ಮಾಡಿದರೆ ನಾವು ಒಂದು ಕಾರಣದಿಂದ ನೂಲಿನಲ್ಲಿ ಬಟ್ಟೆ ಇದೆ ಎಂದು ಸಮರ್ಥಿಸುತ್ತೇವೆ. ಆದ್ದರಿಂದ ಸಿದ್ಧ ಸಾಧನವಾಗುತ್ತದೆ. ಕಾರ್ಯವು ಒಂದು ರೂಪದಲ್ಲಿ ಇದೆ ಎಂದು ನಾವು ಒಪ್ಪಿದ್ದೇವೆ. ಎರಡನೆಯ ಕಲ್ಪದಲ್ಲಿ ಅತ್ಯಂತ ಸತ್ತಾದರೆ ಅದನ್ನು ಉಂಟು ಮಾಡುವುದು ಹೇಗೆ ಎಂಬುದು ಆಕ್ಷೇಪ. ಆದ್ದರಿಂದ ನಿಮ್ಮ ಆಕ್ಷೇಪ ಸರಿಯಲ್ಲ ಎಂದು ಅವರು ಹೇಳುತ್ತಾರೆ. ಆದ್ದರಿಂದ ಘಟಂ ಕರೋತಿ ಎಂಬಲ್ಲಿ ಅಸತ್ವವಾದಲ್ಲಿ ಕರ್ಮತ್ವ ಹೇಗೆ ಬರುತ್ತದೆ ಎಂಬ ಅವರ ಆಕ್ಷೇಪ. ಅದಕ್ಕೆ ಸರ್ವತಾ ಸತ್ತಾದರೆ ಸತ್ಕಾರ್ಯವಾದದಲ್ಲಿ ಕಾರ್ಯವು ಹೇಗೆ ಬರುತ್ತದೆ ಎಂದ ವಿಬಂಧಿ ಪ್ರಶ್ನೆ ಸಮವಾಗುತ್ತದೆ. ಘಟೋಜಾಯತೆ ಎಂಬ ಅರ್ಥ ಏನು ಎಂದರೆ ಘಟ ಒಂದು ರೂಪದಲ್ಲಿ ಇಲ್ಲದಿದ್ದರೆ ಮಾತ್ರ ಘಟೋಜಾಯತೆ ಎಂಬುದು ಕೂಡುತ್ತದೆ. ಆದ್ದರಿಂದ ಘಟೋಜಾಯತೆ ಎಂಬ ಪ್ರತೀತಿಯನ್ನು ನಾವು ನಿರಾಕರಿಸಿದಂತಾಯಿತು. ಘಟಂ ಕರೋತಿ ಎಂಬ ಅರ್ಥ ಏನು ಎಂದರೆ ಮೃತ್ತಿಕಾಂ ಘಟೀಕರೋತಿ, ಮೃತ್ತಿಕೆಯನ್ನು ಘಟವನ್ನಾಗಿ ಮಾಡುತ್ತಾನೆ ಎಂದು ಅರ್ಥ. ಮೃತ್ತಿಕೆಯು ಘಟವಾಗಿ ಪರಿಣಾಮವಾಗುತ್ತದೆ ಎಂದು ಇನ್ನೊಂದು ಅರ್ಥ ಆಗುತ್ತದೆ. ಇದಕ್ಕೆ ಮತ್ತೆ ಆಕ್ಷೇಪ ಮಾಡುತ್ತಾರೆ. ಒಂದು ಅಸತ್ಯವು ಹುಟ್ಟಬೇಕಾದರೆ ಸದಾತ್ಮಕವಾದ ಉಪಾದಾನ ಇರಬೇಕಾಗುತ್ತದೆ. ಘಟಕ್ಕೆ ಮೃತ್ತಿಕೆ ಇದ್ದ ಹಾಗೆ. ಆದರೆ ಖರವಿಷಾಣಕ್ಕೆ ಹಾಗಿಲ್ಲವಲ್ಲ. ಅಸತ್ತಾದ ಘಟ ಹುಟ್ಟುವುದಾದರೆ ಖರವಿಷಾಣ ಯಾಕೆ ಹುಟ್ಟಬಾರದು ಎಂದು ಅವರ ಆಕ್ಷೇಪ. ಇದಕ್ಕೆ ನಮ್ಮ ಪ್ರತಿಬಂಧ ಉತ್ತರ. ಸರ್ವತಾ ಸತ್ಯವಾದ ಘಟ ಹುಟ್ಟುವುದಾದರೆ ಆತ್ಮನೂ ಯಾಕೆ ಹುಟ್ಟಬಾರದು ಎಂಬ ಆಕ್ಷೇಪ. ಆದ್ದರಿಂದ ಒಂದು ರೂಪದಿಂದ ಘಟ ಇದೆ, ರೂಪಾಂತರದಿಂದ ಇಲ್ಲ. ಆ ರೂಪಾಂತರವನ್ನು ತರುವುದೇ ಘಟದ ಉತ್ಪತ್ತಿಯು ಎಂದು ನಮ್ಮ ಉತ್ತರ ಆಗುತ್ತದೆ. ಇನ್ನು ಅವರು ಕೇಳುತ್ತಾರೆ, ಕಾರಣವು ಕಾರ್ಯದೊಳಗೆ ಸಂಬಂಧ ಹೊಂದಿ ಕಾರ್ಯವನ್ನು ಹುಟ್ಟಿಸುತ್ತದೆಯೋ ಅಸಂಬದ್ಧವಾಗಿ ಹುಟ್ಟಿಸುತ್ತದೆಯೋ ಎಂದರೆ ಒಂದು ಅಸತ್ಯವು ಹುಟ್ಟಬೇಕಾದರೆ ಸದಾತ್ಮಕವಾದ ಉಪಾದಾನ ಇರಬೇಕು. ಘಟ ಹಾಗೆ ಖರವಿಷಾಣಕ್ಕೆ ಮೂಲತತ್ವವಾದ ಸದಾತ್ಮಕವಾದ ವಸ್ತುಗಳು ಇಲ್ಲವಾದ್ದರಿಂದ ಅದು ಹುಟ್ಟುವುದಿಲ್ಲ ಎಂದರೆ ಕರ್ಣ ಸಂಬಂಧ ಅಂದರೆ ಅದು ಉಪಾದಾನ ಕಾರಣವೋ ನಿಮಿತ್ತ ಕಾರಣವೋ ಎಂದು ಕೇಳುತ್ತಾರೆ. ಉಪಾದಾನ ಕಾರಣವಾದರೆ ಅದು ಕರ್ತೃತ್ವದಲ್ಲಿ ಮಾಡಲು ಆಗುವುದಿಲ್ಲ. ಜನಯತಿ ಎಂಬುದನ್ನು ಕರ್ಮವನ್ನು ಕರ್ತೃತ್ವದಲ್ಲಿ ಮಾಡಬೇಕೇ ಹೊರತು ಉಪಾದಾನ ಕಾರಣದಲ್ಲಿ ಮಾಡಲಾಗುವುದಿಲ್ಲ. ಇನ್ನು ನಿಮಿತ್ತ ಕಾರಣವು ಆ ಉಪಾದಾನವನ್ನು ಕಾರ್ಯವನ್ನಾಗಿ ಮಾಡುತ್ತದೆ.
ಕಾರಣಗಳ ಶಕ್ತಿಯು ಯಾವಾಗಲೂ ಸದಾಸತ್ಯವಾದದನ್ನೇ ವಿಷಯೀಕರಿಸುತ್ತದೆ ಹೊರತು ಅಸತ್ತನ್ನು ಅಥವಾ ಸತ್ಯವನ್ನು ಅತ್ಯಂತ ಸತ್ಯವನ್ನು ವಿಷಯೀಕರಿಸುವುದಿಲ್ಲ. ಇಲ್ಲದಿದ್ದರೆ ಶಕ್ತಿಗೆ ವಿಷಯವೇ ಇಲ್ಲದಂತಾಗುತ್ತದೆ. ಸರ್ವತಾ ಸತ್ಯವಾದದನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಹೀಗೆ ಹೇಳಿ ಸಾಂಖ್ಯರ ಸತ್ಕಾರ್ಯವಾದವನ್ನು ಆಚಾರ್ಯರು ಖಂಡಿಸಿದ್ದಾರೆ. ಸಮಯಪಾದದ ಮೊದಲನೇ ವಿಮರ್ಶೆ ಸಾಂಖ್ಯಮತದ ವಿಮರ್ಶೆ. ನಮ್ಮ ಭಾರತೀಯ ದರ್ಶನಗಳಲ್ಲಿ ಅಭಿವ್ಯಕ್ತಿಯ ದೃಷ್ಟಿಯಿಂದ ಮೀಮಾಂಸಕ ಸಾಂಖ್ಯ ಎರಡು ಮತಗಳು ಅತಿ ಪ್ರಾಚೀನ. ಅದರಲ್ಲಿ ಮೀಮಾಂಸಾ ದರ್ಶನ ಸಮಯಪಾದದಲ್ಲಿ ನಿರಾಕರಣೆ ಮಾಡಲಿಲ್ಲ. ಯಾಕೆಂದ್ರೆ ವ್ಯಾಸರ ಶಿಷ್ಯರೇ ಅದನ್ನ ಕರ್ಮ ಮೀಮಾಂಸಾ ಸೂತ್ರವನ್ನು ಬರೆದರು ಜೈನಿಗಳು. ಆದ್ರಿಂದ ಸೂತ್ರಗಳು ಹೇಳಿದ್ದು ಸರಿ, ಆದರೆ ಮೀಮಾಂಸಕರು ತಪ್ಪು. ಆ ಸೂತ್ರದ ವ್ಯಾಖ್ಯಾನ ಭಾಷ್ಯ ಅವರ ಭಾಷೆಯಲ್ಲಿ ಅವರ ಸಿದ್ಧಾಂತವನ್ನು ನಾವು ಒಪ್ಪದು. ಅಲ್ಲಿಗೆ ಸೂತ್ರ ತನ್ನ ಶಿಷ್ಯ ಬರೆದಿದ್ದು ಸರಿಯಾದ್ರಿಂದ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತೆ ಉಳಿದ ಪ್ರಾಚೀನ ದರ್ಶನ ಸಾಂಖ್ಯ ದರ್ಶನ. ಸಮಯಪಾದದ ಮೊದಲಿನ ಅನೇಕ ಸೂತ್ರಗಳಿಂದ ಸುಮಾರು 7-8 ಸೂತ್ರಗಳಿವೆ ಸಾಂಖ್ಯ ಸಿದ್ಧಾಂತವನ್ನು ನಿರಾಕರಣೆ ಮಾಡಿದೆ. 7 ಸೂತ್ರಗಳು ಸಾಂಖ್ಯ ಸಿದ್ಧಾಂತದ ನಿರಾಕರಣೆಗೆ ಅಂತ ಉಳಿದ ಭಾಷ್ಯಕಾರರು ಹೇಳಿದರೆ, ಸಾಂಖ್ಯ ಸಿದ್ಧಾಂತದಲ್ಲೂ ಪ್ರಭೇದ ಇದೆ ಅಂತ ಸಾಂಖ್ಯದ 3 ಪ್ರಭೇದಗಳನ್ನ ಆಚಾರ್ಯರು ತೋರಿಸಿ ಈ ಶಾಕ್ತ ಮತದಲ್ಲಿ ಇದ್ದಂತೆ ಕೇವಲ ಜಡವೇ ತಾನೇ ಎಲ್ಲ ಕೆಲಸ ಮಾಡ್ತದೆ, ಅದಕ್ಕೊಂದು ಸಪೋರ್ಟಿವ್ ಆಗಿ ಚೇತನ ಬೇಕು ಅಂತ ಇನ್ನೊಂದು ದರ್ಶನ. ಚೇತನ ಜಡ ಎರಡು ಈಕ್ವಲ್ ಇಂಪಾರ್ಟೆಂಟ್ ಅಂತ ಹೀಗೆ ಸಾಂಖ್ಯದಲ್ಲಿ 3 ಭಾಗ ಮಾಡಿ ಈ 8 ಸೂತ್ರಗಳನ್ನ ಆಚಾರ್ಯರು ಅಧಿಕರಣ ಭೇದೆಯನ್ನು ನಿರಾಕರಣೆ ಮಾಡಿ, ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ನಾಸ್ತಿಕ ದರ್ಶನ. ಅದು ಇವತ್ತು ಬಂದಿದ್ದಲ್ಲ, ಸಮಯಾಹಿ ಪ್ರವಾಹತಃ ಅಂದಂತೆ ನಾಸ್ತಿಕ ದರ್ಶನವು ಈ ಎಲ್ಲ ದರ್ಶನಗಳ ಜೊತೆಯಲ್ಲಿ ಬಂದಿದೆ. ಉಳಿದ ದಾರ್ಶನಿಕರಲ್ಲಿ ಸಮಯಪಾದದಲ್ಲಿ ನಾಸ್ತಿಕ ದರ್ಶನದ ನಿರಾಕರಣೆ ಇದೆ. ಆದರೆ ಆಚಾರ್ಯರ ಭಾಷ್ಯದಂತೆ ಆ ಕಡೆ ಈ ಕಡೆ ಸಾಂಖ್ಯ ಮಧ್ಯದಲ್ಲಿ ಅಭಿಭವನಕ್ಕೆ ಅರ್ಥಾಭಾವ ಅಂತ ನಾಸ್ತಿಕ ದರ್ಶನದ ವಿಮರ್ಶೆಯನ್ನು ತಂದಿದ್ದಾರೆ. ಸಾಂಖ್ಯದ ಮಧ್ಯದಲ್ಲಿ ನಾಸ್ತಿಕ ದರ್ಶನವನ್ನು ಯಾಕೆ ತಂದ್ರು ಅಂತ ಒಂದು ಆಕ್ಷೇಪ. ಒಂದು ರೀತಿ ಸಾಂಖ್ಯವು ನಾಸ್ತಿಕ, ಯಾಕೆ ಅಂದ್ರೆ ದೇವರನ್ನು ಒಪ್ಪೋದಿಲ್ಲ. ಆದರೆ ನಾಸ್ತಿಕರಿಗೂ ಸಾಂಖ್ಯರಿಗೂ ವ್ಯತ್ಯಾಸ ಏನು ಅಂದ್ರೆ, ಜೀವ ಅಂತ ದೇಹ ಅತಿರಿಕ್ತವಾದಂತ ಆತ್ಮ ಇದೆ. ಆದರೆ ನಾಸ್ತಿಕರು ಕಣ್ಣಿಗೆ ಕಾಣೋದು ಯಾವುದೂ ಇಲ್ಲ ಅಂತ. ಹೀಗಾಗಿ ದೇವರಿಂದ ನಿರೀಶ್ವರ ಸಾಂಖ್ಯವನ್ನು ಖಂಡನೆ ಮಾಡಿದಾಗ ನಿರೀಶ್ವರರಾದ ನಾಸ್ತಿಕ ಮತದ ಸ್ಮರಣೆ ಬಂದು ಅದರ ನಿರಾಕರಣೆಗಾಗಿ ಪಕ್ಷದಲ್ಲಿ ಒಂದು ಸೂಕ್ತ ಮಾಡಿದ್ದಾರೆ. ಇದು ಆಚಾರ್ಯರ ಭಾಷ್ಯದಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶಗಳು. PR ಆನಂದ ತೀರ್ಥ ಅವರು ಬರೇ ಸೂತ್ರಗಳ ಅಭಿಪ್ರಾಯ ಅಷ್ಟೇ ಗಮನಿಸದೆ ಟೀಕಾಕೃತ್ಪಾದರ ನ್ಯಾಯಸುಧ ಪಂಕ್ತಿಗಳನ್ನು ತಗೊಂಡು ಜಟಿಲವಾದ ಕೆಲವು ಅಂಶಗಳನ್ನು ಕೂಡ ಸ್ಪಷ್ಟ ಮಾಡಿ ಸಾಂಖ್ಯರ ಸಿದ್ಧಾಂತದಲ್ಲಿ ಸತ್ಕಾರ್ಯವಾದವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಸಾಂಖ್ಯರ ಪ್ರಭಾವ ಎಲ್ಲ ಮುಂದಿನ ದರ್ಶನಗಳ ಮೇಲೆ ಇದೆ. ಯಾಕೆಂದ್ರೆ ನೈಯಾಯಿಕರು ಜ್ಞಾನ ಇಚ್ಛಾ ಇದೆಲ್ಲ ಆತ್ಮನಿಗೆ ತುಂಬಿಸಿದ್ರು. ಆತ್ಮನನ್ನು ಬಿಟ್ಟು ಜ್ಞಾನೇಚ್ಛಾದಿಗಳನ್ನ ಜಡಕ್ಕೆ ಹೇಳಿದವರು ಎಲ್ಲ ವಿಧಾನ ಅಂದ್ರೆ ಅದ್ವೈತ ವಿಶಿಷ್ಟ ಅದ್ವೈತ. ಜ್ಞಾನ ಇಚ್ಛಾ ಪ್ರಯತ್ನ ಸುಖ ದುಃಖ ಎಲ್ಲ ಅಂತಃಕರಣದ ಜಡದ ಧರ್ಮ. ಆಚಾರ್ಯರು ಜಡದ ಧರ್ಮವೂ ಹೌದು, ಚೇತನದ ಧರ್ಮವೂ ಹೌದು. ಹೀಗೆ ಕೇವಲ ಜಡದ ಧರ್ಮ ಅನ್ನೋದು ಒಂದು ಸಿದ್ಧಾಂತ, ಕೇವಲ ಚೇತನನ ಧರ್ಮ ಅನ್ನೋದು ನ್ಯಾಯಿಕರ ಸಿದ್ಧಾಂತ. ಆಚಾರ್ಯ ಇವೆರಡನ್ನ ಕ್ಲಬ್ ಮಾಡಿ ಚೇತನಲ್ಲೂ ಜ್ಞಾನೇಚ್ಛಾದಿಗಳಿವೆ, ಅಂತಃಕರಣದಲ್ಲೂ ಜ್ಞಾನೇಚ್ಛಾದಿಗಳಿವೆ ಅಂತ ಅದನ್ನು ಸಮರ್ಥವಾಗಿ ಪ್ರತಿಪಾದನೆ ಮಾಡಿದ್ದೇನೆ. ಇದು ಆಚಾರ್ಯರ ದರ್ಶನದ ವಿಶೇಷ ಅಂತ ಈ ಆನಂದ ತೀರ್ಥ ಅವರು ಒಂದು ರೀತಿ ಅಭಿಮಾನ ಅಂತ ಅನಿಸುತ್ತೆ. ನಾವು ಇಡೀ ವಯಸ್ಸಿನವರು ಪಾಠ ಕೇಳೋದು ಶ್ರವಣ ಆಗಬೇಕು ಅಂತ ಒಂದು ಉದ್ದೇಶ. ಸುಧಾ ಜೀವನದಲ್ಲಿ ಒಂದ್ಸತಿ ಶ್ರವಣ ಆಗಬೇಕು, ಬರೇ ಶ್ರವಣ ಆಗಬೇಕು ಅಂತ ಕಾಟಾಚಾರಕ್ಕೆ ಮಾಡದೆ ಈ ರೀತಿ ಅರ್ಥ ಮಾಡಿಕೊಂಡು ಅವರ ಸಾಂಖ್ಯ ಮತದ ಅನುವಾದ ಶಾಸ್ತ್ರೀಯವಾಗಿದೆ. ಎಲ್ಲೂ ಅಲ್ಲಿ ಅಪಶಬ್ದಗಳು ಬರದೆ ಸ್ಪಷ್ಟವಾಗಿ ಸುಧಾದ ಕೆಲವು ಕ್ಲಿಷ್ಟ ಪಂಕ್ತಿಗಳ ಅರ್ಥ ವಿವರಣೆ ಜೊತೆ ಅವರು ಮಾಡಿದ್ದಾರೆ. ಆದ್ರಿಂದ ನಮ್ಮ
ಈ 6-7 ವರ್ಷಗಳ ಪ್ರಯತ್ನ, ನಿಮ್ಮ ಅಧ್ಯಯನದ ಪ್ರಯತ್ನ, ನನ್ನ ಅಧ್ಯಾಪನದ ಪ್ರಯತ್ನ, ಇದು ಬಹಳಷ್ಟು ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತಷ್ಟು ಜ್ಞಾನಾಭಿವೃದ್ಧಿಯನ್ನ ವೇದವ್ಯಾಸರು ಕಲಿಸಿ ಅಂತ ಪ್ರಾರ್ಥನೆ.